ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. 80ರ ದಶಕದಲ್ಲಿದ್ದಂತಹ ಒಂದು ಶಕ್ತಿ ರೈತ ಸಂಘಕ್ಕೆ ಇವತ್ತಿದೆಯಾ? ಅವತ್ತು ಈ ಥರದ ವಿಚಾರಗಳನ್ನ ಯಾರಾದರೂ ಮಾತಾಡಿದ್ರೆ ಎಂಥ ದೊಡ್ಡ ಒಂದು ಪ್ರತಿರೋಧ ಬರ್ತಾಯಿತ್ತು ಅಂತ. ಇವತ್ತು ಯಾರೋ ನಾಯಕರು ಮೀಡಿಯಾಗೆ ಹೇಳಬೇಕು, ಮೈಕ್ ಹಿಡಿದ್ರೆ ಸಾಕು, ಹೇಳ್ಬಿಟ್ಟು ಸುಮ್ಮನೆ ತಪ್ಪಗಿರೋಣ ಅನ್ನೋ ಪರಿಸ್ಥಿತಿ ಇದೆ. ಅವತ್ತಿನ ದಿನಮಾನಕ್ಕೂ ಇವತ್ತಿಗೂ ಭಾಳ ವ್ಯತ್ಯಾಸಗಳಿದೆ. ನಾವು 80ರಲ್ಲಿ ರೈತರನ್ನು ಸಂಘಟನೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಹಳ್ಳಿಗಳಲ್ಲಿ ರಾಜಕೀಯ ಪಕ್ಷಗಳು ಪ್ರವೇಶ ಆಗಿರಲಿಲ್ಲ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದ ನಂತರ ಅವರಿಗೆ ಇದ್ದಂತಹ ಎದುರಾಳಿ ರಾಜಕೀಯವಾಗಿ ಕಾಣ್ತಾ ಇದ್ದಿದ್ದು ನಾಳೆ ರೈತ ಸಂಘ ಅವರು ನಮ್ಮ ಎದುರಾಳಿಗಳಾಗ್ತಾರೆ ಅನ್ನುವ ಭಯದಿಂದ ಅವರೇನು ಮಾಡಿದ್ರು, ರೈತ ಸಂಘವನ್ನು ನಾಶ ಮಾಡೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾರೆ. ಆಗ ಬಂದಂಥ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷದ ಚಿಹ್ನೆಯನ್ನು ಲೋಕಲ್ ಬಾಡಿ ಚುನಾವಣೆಗಳಿಗೆ ಅವರು ಜಾರಿಗೆ ತರ್ತಾರೆ. ಆ ಮೂಲಕ ಹಳ್ಳಿಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅದು ತಳ ಊರ್ತದೆ. ಸರ್, ಎಲ್ಲೋ ಕೆಲವು ರಾಜಕೀಯ ಅಧಿಕಾರದ ಆಸೆ ಇದ್ದಂತಹ ನಾಯಕರದ್ರ ಹಿಂದೆ ಹೋದರು ಸರ್. ಆದರೆ ನಿಜವಾದ ಕೇಡರ್ಸು ಇನ್ನೂ ಉಳಿದಿದ್ರು. ಆದರೆ ಅವರನ್ನು ಒಂದು ಅಂಬ್ರಲಾ ಕೆಳಗೆ ತರೋದ್ರಲ್ಲಿ ನೀವು ನಾಯಕರು ವಿಫಲರಾದ್ರಿ ಅಂತ. ನೋಡಿ, ಅದು ಕಾಲಕ್ಕೂ ನಡೀತಲೇ ಇರುತ್ತೆ. ಒಂದು ರಾಜಕೀಯ ಪಕ್ಷಗಳು ಹಳ್ಳಿಗಳನ್ನು ಪ್ರವೇಶ ಆದಮೇಲೆ ರಾಜಕೀಯವಾಗಿ ಹಳ್ಳಿಗಳು ಕೂಡ ವಿಭಾಗ ಆಗೋದು. ನಂತರ ಏನು ಕೆಲವು ವ್ಯಕ್ತಿಗಳನ್ನೆಲ್ಲ ಒಗ್ಗೂಡಿಸಿ ತರಬೇಕಂತ ಇದ್ವೋ ಆ ವ್ಯಕ್ತಿಗಳು ರಾಜಕೀಯವಾಗಿ ತಮ್ಮನ್ನು ಗುರುತಿಸ್ಕೊಂಡ ಮೇಲೆ ಅವ್ರನ್ನ ತರೋ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ಅವರು ಸಿದ್ಧಾಂತಗಳು ಬದಲು ಮಾಡಿಕೊಂಡಿರ್ತಾರೆ. ಬೇರೆ ಬೇರೆ ಆಗೋಗಿದ್ದಂತಹ ರೈತ ಸಂಘವನ್ನು ಒಟ್ಟುಗೂಡಿಸ್ಬೇಕು, ಮತ್ತು ಅದಕ್ಕೆ ಒಂದು 80ರ ದಶಕದ ವೈಭವವನ್ನು ತಂದುಕೊಡ್ಬೇಕು ಅಂಥೇಳಿ ಅನೇಕ ಮಹನೀಯರು ಪ್ರಯತ್ನ ಪಟ್ಟರು. ಅನೇಕ ಸಮಾಜದ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗಣ್ಯರು, ಧಾರ್ಮಿಕ ಮುಖಂಡರು ಕೂಡ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಅದು ಕೆಲವು ನಾಯಕರ ಸ್ವಾರ್ಥದಿಂದಾಗಿ ತಪ್ಪೋಯ್ತು, ಅದು ಅಲ್ಲಿಗೆ ನಿಂತೋಯ್ತು. ಅದರಲ್ಲಿ ಚಂದ್ರಶೇಖರ್ ಅವರ ಸ್ವಾರ್ಥವೂ ಕಾರಣ ಅನ್ನೋ ಆರೋಪ ಇದೆ. ನೋಡಿ, ಅದಕ್ಕೆ ಸ್ಪಷ್ಟವಾಗಿದ್ದೀವಿ, ಪಾರದರ್ಶಕವಾಗಿದ್ದೀವಿ. ನಾವು ಚಿತ್ರದುರ್ಗದ ಮುರುಘಾ ಶರಣವರ ಸಮ್ಮುಖದಲ್ಲಿ ನಾವು ಕುಂತಿದ್ದೀವಿ. ನಮ್ಮ ನೊಪ್ಪುಗಳನ್ನು ಅಲ್ಲಿ ಬಿಚ್ಚಿ ಮಾತಾಡಿದ್ದೀವಿ. ಅವರ ಸಮ್ಮುಖದಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀವಿ. ನಾವು ತಲೆ ಬಾಗಿಸಿದ್ದೀವಿ. ಅದನ್ನು ಉಲ್ಲಂಘನೆ ಮಾಡಿದವನು ನಾನಲ್ಲ, ನನ್ನ ಗೆಳೆಯರು ಇರ್ಬೋದು. ತಾವು ಒಂದು ಹಂತದಲ್ಲಿ ರಾಜಕೀಯದ ಮೂಲಕ ಅಧಿಕಾರವನ್ನು ನೀಡಬೇಕು, ರೈತ ಸಂಘ ಅನ್ನೋ ಆಲೋಚನೆಯಲ್ಲೇ ಕೆಲವು ಕ್ಷೇತ್ರಗಳಲ್ಲಿ ಚುನಾವಣಾ ಕಣಕ್ಕಿಳಿದಿದ್ರಿ. ಹೌದು, ನಾನು ಅದರಿಂದ ಹಿಂದೆ ಮಾತಾಡ್ತಾ ಇಲ್ಲ. ಆದರೆ ಎಲ್ಲ ಚಳುವಳಿಗೂ ಕೂಡ ಕೊನೆಯ ಹಂತ ಘಟ್ಟ ಯಾವುದಂದರೆ ಅಧಿಕಾರವನ್ನು ಹಿಡಿಲೇಬೇಕಾಗ್ತದೆ. ಆದರೆ ನಮಗೆ ಆ ಶಕ್ತಿ ಇಲ್ಲದ ಕಾರಣಕ್ಕೆ ಅಧಿಕಾರ ಹಿಡ್ದಿಲ್ಲ ಅಷ್ಟೇ. ರೈತ ಚಳುವಳಿಗೆ ಬಂದಂಥ 2-3 ಸಂದರ್ಭಗಳಲ್ಲಿ ರೈತ ಸಂಘ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರಬೇಕಾಗಿತ್ತು. ಆದರೆ ಅದು ಕೈತಪ್ಪಿ ಹೋಗಿದೆ. ನಿಮ್ಮ ಮೇಲೆ ಇನ್ನೊಂದು ಗಂಭೀರ ಆರೋಪ ಇದೆ ಚಂದ್ರು ಅವರೇ. ನಾಯಕರು ಭೇಟಿ ಆಗ್ತಿದ್ದಂಗೆ ಅವ್ರ ಆರೋಪ ಎಲ್ಲ ತಣ್ಣಗಾಗೋಗ್ಬಿಡ್ತದೆ. ಅದರ ಫಲಿತಾಂಶವೇ ಕಬ್ಬಿಗೆ ಇವತ್ತಿಗೂ ಕೂಡ ಸರಿಯಾದ ಬೆಲೆ ಸಿಗಲಿಲ್ಲ, ಮತ್ತು ಬಾಕಿ ಸಿಗಲಿಲ್ಲ ಅಂತ. ನೋಡಿ, ರೈತ ಚಳುವಳಿಯ ಹಿಂದಾಗಿಯೇ ಕಬ್ಬಿಗೆ ಒಂದು ನ್ಯಾಯೋಚಿತವಾದಂಥ ಬೆಲೆ ಬಂದಿರತಕ್ಕಂಥದ್ದು. ಮೊನ್ನೆ ನಾವು SAP ಕಾಯಿದೆಯನ್ನು ಜಾರಿಗೆ ತರೋದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಕಾಯಿದೆಯನ್ನು ಜಾರಿಗೆ ತರಿಸಿದ್ವಿ. ಕರ್ನಾಟಕದಲ್ಲಿರಲಿಲ್ಲ. ಆ ಕಳೆದ ಬಾರಿ ಏನಾಗಿದೆ, 2650 ರೂಪಾಯಿ ದರ ಏನಿದೆ, ಅತಿ ಹೆಚ್ಚು ದರ. ಆ ದರವನ್ನು ತರೋದ್ರಲ್ಲಿ ನಮ್ಮ ಪ್ರಾಮಾಣಿಕತೆ ಬಹಳ ಮುಖ್ಯವಾಗಿದೆ. ಅರೆ, ಬಾಕಿ ಕೊಟ್ಟಿಲ್ಲ ಅಂದ್ರೆ ಅದು ಸರ್ಕಾರದ ವೈಫಲ್ಯ, ಅದು ನನ್ನ ವೈಫಲ್ಯ ಅಲ್ಲ. ನಿಮ್ಮ ಹೋರಾಟ ಏನಾಯ್ತು ಅಂತ? ಅರೆ, ಹೋರಾಟ ಯಾವತ್ತೂ ನಿಲ್ಲೋದಿಲ್ಲ. ಸರ್ಕಾರ ಕಾಲಮಿತಿಯನ್ನು ತಗೊಂಡಿದ್ದಾರೆ. ಈ ಕಾರ್ಖಾನೆಗಳು ಪ್ರಾರಂಭ ಆಗಬೇಕು, ದರ ಡಿಕ್ಲೇರ್ ಆಗಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಮಾಜಿ ಸಚಿವರು ಹೇಳ್ತಾರೆ, ನಾವು ಕೊಡೋದಿಲ್ಲ, ಅದೇನು ಮಾಡ್ಕೋತೀರಿ ಹೋಗ್ರಿ ಅಂತ. ಸರ್ಕಾರ ಅಸಹಾಯಕತೆಯಿಂದ ಕೈ ಚೆಲ್ಲುತ್ತೆ. ನಿಮ್ಮ ಹೋರಾಟ ಏನಾಯ್ತು ನೋಡಿ. ಅದಕ್ಕೇನೆ ನಾವು ರಾಜ್ಯದಲ್ಲಿ ಕಳೆದ 2012ರವರೆಗೆ SAP ಇರಲಿಲ್ಲ ಕಾಯ್ದೆ. ಈಗ SAP ಕಾಯ್ದೆ ಜಾರಿಗೆ ಬಂದಿರೋ ಕಾರಣಕ್ಕೆ ನಾನು ಯಾರೋ ಮಂತ್ರಿನೋ ಅಥವಾ ಕಾರ್ಖಾನೆ ಮಾಲೀಕನೋ ಮಾತಾಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ SAP ಕಮಿಟಿ ಇದೆ, ಅದರ ಮೇಲೆ ಸರ್ಕಾರ ಇದೆ. ಸರ್ಕಾರದ್ದೇ ಭಾಳ ತುಂಬ ಜವಾಬ್ದಾರಿ. ಇಲ್ಲಿ ಎಲ್ಲ ಆಗು ಹೋಗುಗಳಿಗೆ ಅವರೇ ಉತ್ತರ ಕೊಡಬೇಕು, ಕೊಡದೇ ಇದ್ದರೆ ಕೊಡಿಸುವಂಥ ಕೆಲಸ ಮಾಡಬೇಕು. ಅದ್ರ ಕೆಳಗಡೆನೆ ಸರ್ಕಾರ ಮೊನ್ನೆ 923 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಕೊಡೋ ಕೆಲಸ ಮಾಡಿದ್ದಾರೆ. ಚಂದ್ರು ಅವರೇ,
ಇಲ್ಲಿ ಕಾರ್ಖಾನೆಗಳು ಒಡೆತನ ಇರೋದು ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳ ಕೈಲೇ, ಎಲ್ಲ MLAಗಳು MP ಗಳು ನಮ್ಮ ಸಚಿವರುಗಳ ಕೈಲೇ ಇರೋದು. ಎ ಟೀಮ್ ಬಿ ಟೀಮ್ ಎರಡೂ ಅವರೇ ಸರ್. ಹೌದು. ಮತ್ತು ನೀವು ಅವ್ರು ಕೊಡ್ತಾರೆ ಅಂತ ಅವ್ರ ಕಡೆ ಕೈ ತೋರಿಸಿದ್ರೆ ರೈತನ ಕತೆ ಏನಾಗಬೇಕು, ಈಗ ಬೆಳೆಗಾರ ಏನಾಗಬೇಕು? ಇಲ್ಲಿ ನಾನು ಹೇಳಿದಂಥ ಪ್ರಶ್ನೆ ಏನಂದ್ರೆ, ಕಾರ್ಖಾನೆಯ ಮಾಲೀಕನ್ನ ಕೇಳುವಂತ ಕಾಲ ಹೋಯ್ತು. 2.5 ವರ್ಷ ಬೇಕಿತ್ತ ಬಾಕಿ ಕೊಡಿಸ್ಲಿಕ್ಕೆ. ಪ್ರಕಾಶ್, SAP ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯ. ಆದರೆ SAP ಕಮಿಟಿ 1 ವರ್ಷಗಳಾದರೂ ಕೂಡ ಅದು ಮೀಟಿಂಗ್ಗಳನ್ನು ಕರೀದಲ್ಲೇ, ದರವನ್ನು ನಿಗದಿ ಮಾಡ್ದಲ್ಲೇ ಬರೀ ಡ್ರಾಮಾ ಮಾಡ್ತಾ ಇದ್ದಿದ್ದ ಕಾರಣಕ್ಕೆ ನನ್ನಂಥ ಮರ್ಯಾದೆ ಇರೋನು ಈ ಜಾಗದಲ್ಲಿ ಕೂರ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾನಿಲ್ಲಿ ಕುಂತ್ರೆ ರೈತರಿಗೆ ಮೋಸ ಮಾಡ್ದಂಗೆ, ತಗೊಳ್ರಿ ನಿಮ್ಮ ರಾಜೀನಾಮೆ, ಈ ಸ್ಥಾನದಿಂದ ನಾನು ಕುಂತು ಮಾತಾಡೋದಿಲ್ಲ, ರೈತರ ಜೊತೆ ಬೀದಿಲಿ ನಿಂತು ಮಾತಾಡ್ತೀನಿ ಅಂತೇಳಿ ಆ ಸದಸ್ಯತ್ವವನ್ನು ಕಿತ್ತು ಬಿಸಾಕಿ ಹೊರಗಡೆ ಬಂದಿರೋನು ನಾನು. ಹಾಗಾಗಿ ಯಾವುದೋ ಅಧಿಕಾರಕ್ಕೆ, ಯಾವುದೋ ಗುಲಾಮ್ಗಿರಿಗೆ ತಲೆ ಬಾಗಿಸಿ ಕೆಲಸ ಮಾಡುವಂಥ ಗುಣ ನಮ್ಮಲ್ಲಿಲ್ಲ ಪ್ರಕಾಶ್ ಅವರೇ. ಅದರಿಂದ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಸರ್ ಇವತ್ತುವರೆಗೂ. ರೈತರಿಗೆ ಪರಿಹಾರ ಇವತ್ತಿಲ್ಲ, ನಾಳೆ ಸಿಗಲೇಬೇಕಾಗುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರ ತಲೆದಂಡ ಆಗಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಸರ್ಕಾರ ಇವತ್ತು ಯೋಚನೆ ಮಾಡಬೇಕಾಗಿತ್ತೆ. ರೈತರ ಬಾಕಿ ಏನಿದೆ ಅದು ಕೊಡಿಸುವಂಥ ಆದ್ಯ ಕರ್ತವ್ಯ ಸರ್ಕಾರದಿದೆ. ಸರ್ಕಾರ ಆ ಕೆಲಸ ಮಾಡಲೇಬೇಕು. ನಿಮ್ಮನ್ನು ನೀವು ಹೇಳ್ಕೊತಾ ಇದ್ದೀರಿ ಹುಟ್ಟ ಹೋರಾಟಗಾರ ಅಂತ. ನೀವು ಅರಸೀಕೆರೆಯವರು ಮೂಲತಃ. ಅರಸೀಕೆರೆಯಿಂದ ತಮ್ಮ ನಿವಾಸವನ್ನು ಬೆಂಗಳೂರಿಗೆ ಸ್ಥಳಾಂತರ ಮಾಡಿದ್ರಿ. ಅವ್ರಿಗೆ ರೈತರು ಅಂತ ಹೇಳ್ಕೊಳ್ಳಿಕ್ಕೆ ನೈತಿಕ ಹಕ್ಕಿಲ್ಲ, ನೇಗಿಲಂದರೆ ಗೊತ್ತಿಲ್ಲ, ಕುಂಟೆ ಹೊಡೆಯೋದು ಅನ್ನೋದು ಗೊತ್ತಿಲ್ಲ, ನಾಟಿ ಹಾಕೋದು ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ರಾಜಧಾನಿಯಲ್ಲಿ AC ರೂಮಲ್ಲಿ ಕೂತ್ಕೊಂಡು ಮಾತಾಡಿದ ಕ್ಷಣಕ್ಕೆ ಅವರು ರೈತ ಸಂಘದ ನಾಯಕರು ಅನ್ನಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಪುಟ್ಟಣ್ಣಯ್ಯ ಬಹಿರಂಗವಾಗಿ ಹೇಳಿದ್ದಾರೆ. ನೋಡಿ, ನಾನು ಪುಟ್ಟಣ್ಣಯ್ಯಂಗೆ ಉತ್ತರ ಕೊಡಬೇಕಾಗಿಲ್ಲ, ಆದರೆ ನಾಡಿನ ಜನರ ಮುಂದೆ ನೀವು ತಂದಿರೋ ಕಾರಣಕ್ಕೆ ಉತ್ತರ ಕೊಡಬೇಕಾಗ್ತದೆ. ನಾನು ಅಗರ್ಭ ಶ್ರೀಮಂತನೂ ಅಲ್ಲ, ಸಾಮಾನ್ಯ ರೈತನ ಮಗ. ನಾವು ದನ ಕಾದವರು, ಹುಲ್ಲು ಕೊಯ್ದವರು, ಹೊಲ ಕೊಯ್ದವರು, ಒಕ್ಕಣೆ ಮಾಡಿದವರು. ನಾವು ಬೀದಿನಲ್ಲಿ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಚಳವಳಿಗೆ ಬಂದವರು. ಚಳವಳಿಯ ಮೂಲಕ ಇವತ್ತು ರಾಜಧಾನಿಯಲ್ಲಿ ಇದ್ದು ಕೆಲಸ ಮಾಡೋದನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಹೊರತು ಇಲ್ಲಿ ಮೋಜು ಸಿಕ್ಕತ್ತೆ, ಭಾಳ ಐಷಾರಾಮಿ ಜೀವನ ಸಿಕ್ಕತ್ತೆ ಅಂತೇಳಿ ಹುಡುಕೊಂಬಂದವರಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿರುವಾಗ ರಾಜ್ಯನ ಎಲ್ಲ ದಿಕ್ಕಿನಿಂದ ನೋಡ್ಬೇಕಾದ್ರೆ ನಾನು ಕೋಡಿಹಳ್ಳಿಯಲ್ಲೇ ಕುಂತು ನೋಡ್ತೀನಿ ಅನ್ನೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಅದು ತಪ್ಪು ಭಾವನೆ ಆಗಬಾರ್ದು. ಚಂದ್ರಶೇಖರ್ ಅವರು, ನೀವು ಸಂಪೂರ್ಣವಾಗಿ ಚಳವಳಿಯಲ್ಲಿ ತೊಡಸ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಮ ಬದುಕಿಗೂ ಒಂದು ನೆಲೆ ಅನ್ನೋದು ಬೇಕಾಗುತ್ತೆ. ತಮ್ಮನ್ನು ಅವಲಂಬಿತರು ಅಂತಲೂ ಇರ್ತಾರೆ. ನಿಮ್ಗೆ ಆದಾಯದ ಮೂಲ ಯಾವುದು ಸರ್? ನೋಡಿ, ನಾನು ಒಬ್ಬ ಕೃಷಿಕ. ನಾನು ಕೃಷಿಯಿಂದಲೇ ಬದುಕ್ತಾ ಇರೋದು. ಹಾಗಾಗಿ ನಂದ ತೆಂಗಿನ ತೋಟ ಇರ್ಬೋದು ಅಥವಾ ಹೊಲ ಗದ್ದೆ ಇರ್ಬೋದು, ಆ ಮೂಲಕ ಜೀವನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಚಂದ್ರು ಅವರೇ, ನಿಮ್ಮ ಜೊತೆ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.